ಒಂದು ಹಿತವಾದ ನೆರೆಹೊರೆಯಲ್ಲಿ ಟೂಟೋನ್ ಮತ್ತು ಸ್ನೋ ಎಂಬ ಎರಡು ಬೆಕ್ಕುಗಳು ಬೇರೆ ಬೇರೆ ಬೀದಿಗಳಲ್ಲಿ ವಾಸಿಸುತ್ತಿದ್ದವು. ಒಂದು ಬಿಸಿಲಿನ ಬೆಳಿಗ್ಗೆ ಅವರಿಬ್ಬರೂ ಒಂದು ನಡಿಗೆಗೆ ಹೊರಟು ಆಕಸ್ಮಿಕವಾಗಿ ಭೇಟಿಯಾದರು. ಸ್ನೋ ಸ್ವಲ್ಪ ನಾಚಿಕೆ ಪಡುತ್ತಿದ್ದಳು. ಆದರೆ ಟೂಟೋನ್ ಸ್ನೇಹಪರವಾಗಿ ಮ್ಯಾವ್ ಎಂದು ಹೇಳಿದಳು. ನಮಸ್ಕಾರ. ಅವಳು ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಚಿಲಿಪಿಲಿಗುಟ್ಟಿದಳು. ಸ್ನೋ ನಾಚಿಕೆಯಿಂದ ಶುಭ ಹಾರೈಸಿದಳು. ಅವಳು ದಯೆಯಿಂದಿದ್ದಾಳೆ ಎಂದು ಸಂತೋಷಪಟ್ಟಳು. ಅವರು ಸ್ವಲ್ಪ ಹೊತ್ತು ಮಾತನಾಡಿದರು ಮತ್ತು ಶೀಘ್ರದಲ್ಲೇ ಅವರಿಬ್ಬರಿಗೂ ಸಾಹಸಗಳನ್ನು ಇಷ್ಟಪಡುತ್ತಾರೆ ಎಂದು ತಿಳಿದುಕೊಂಡರು. ಧೈರ್ಯಶಾಲಿ ನಾಯಕಿಯಾಗಿದ್ದ ಟೂಟೋನ್ ಹತ್ತಿರದ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಟವಾಡಲು ಸಲಹೆ ನೀಡಿದಳು. ಸ್ನೋ ಕಣ್ಣುಗಳು ಅಗಲವಾದವು. ಒಂದು ಅಮ್ಯೂಸ್ಮೆಂಟ್ ಪಾರ್ಕ್. ಅವನು ಯಾವಾಗ್ಲೂ ಹೋಗಲು ಬಯಸಿದ್ದನು, ಆದರೆ ಒಬ್ಬಂಟಿಯಾಗಿ ಹೋಗಲು ತುಂಬಾ ಹೆದರುತ್ತಿದ್ದನು. ಟೂಟೋನ್ ನಗುತ್ತಾ ನಾಯಕತ್ವ ಮತ್ತು ಧೈರ್ಯವನ್ನು ತೋರಿಸುತ್ತಾ, ಚಿಂತಿಸಬೇಡ, ನಾವೊಟ್ಟಿಗೆ ಹೋಗೋಣ ಎಂದಳು. ಅವರು ಪಾರ್ಕ್ಗೆ ಬಂದರು. ಇದು ಎತ್ತರದ ಸವಾರಿಗಳು ಮತ್ತು ಸಂತೋಷದ ಶಬ್ದಗಳೊಂದಿಗೆ ಬೆರಗುಗೊಳಿಸುವ ಸ್ಥಳವಾಗಿತ್ತು. ಧೈರ್ಯಶಾಲಿಯಾಗಿದ್ದ ಟೂಟೋನ್ ಸ್ನೋವನ್ನು ನೇರವಾಗಿ ದೊಡ್ಡ ರೋಲರ್ ಕೋಸ್ಟರಿಗೆ ಕರೆದೊಯ್ದಳು. ಸ್ನೋ ಭಯಭೀತನಾಗಿದ್ದನು, ಆದರೆ ಟೂಟೋನ್ ಅವನ ಪಂಜವನ್ನು ಹಿಡಿದಳು. ನೀನು ಮಾಡಬಹುದು ಎಂದು ಅವಳು ಪ್ರೋತ್ಸಾಹಿಸಿದಳು. ಒಟ್ಟಿಗೆ ಅವರು ಮೇಲಕ್ಕೆ ಮತ್ತು ಕೆಳಕ್ಕೆ ಧಾವಿಸಿದರು. ದಾರಿಯುದ್ದಕ್ಕೂ ನಗುತ್ತಿದ್ದರು. ಸವಾರಿಯ ನಂತರ ಸ್ನೋ ಧೈರ್ಯಶಾಲಿ ಎಂದು ಭಾವಿಸಿದನು. ಅವನು ಎಲ್ಲವನ್ನೂ ಪ್ರಯತ್ನಿಸಲು ಬಯಸಿದನು. ಅವರು ಮೃದುವಾದ ಗುಲಾಬಿ ಬಣ್ಣನ ಹತ್ತಿ ಕ್ಯಾಂಡಿಯನ್ನು ಹಂಚಿಕೊಂಡರು. ಅವರ ಮೂಗುಗಳ ಮೇಲೆ ಸಿಹಿ ಗುರುತುಗಳನ್ನು ಬಿಟ್ಟರು. ಮುಂದೆ ಅವರು ಉಂಗುರ ಎಸೆಯುವ ಆಟವನ್ನು ಪ್ರಯತ್ನಿಸಿದರು. ಸ್ನೋ ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು, ಆದರೆ ತಪ್ಪಿಸಿಕೊಳ್ಳುತ್ತಲೇ ಇದ್ದನು. ಹತ್ತಿರದಲ್ಲಿದ್ದ ಮುಂಗೋಪದ ಬೆಕ್ಕು ಗೇಲಿ ಮಾಡಿತು. ಟೂಟೋನ್ ದಯೆ ಮತ್ತು ನಾಯಕತ್ವವನ್ನು ತೋರಿಸುತ್ತಾ ಸೌಮ್ಯವಾಗಿ ಮಾತನಾಡಿದಳು. ಪರವಾಗಿಲ್ಲ ಸ್ನೋ, ಪ್ರಯತ್ನಿಸುವುದು ಮುಖ್ಯ. ನಂತರ ಅವಳು ಮುಂಗೋಪದ ಬೆಕ್ಕನ್ನು ಪ್ರಯತ್ನಿಸಲು ವಿನಂತಿಸಿದಳು. ಟೂಟೋನ್ ದಯೆಯಿಂದ ಆಶ್ಚರ್ಯಚಕಿತನಾದ. ಮುಂಗೋಪದ ಬೆಕ್ಕು ಸಣ್ಣ ಬಹುಮಾನವನ್ನು ಗೆದ್ದನು. ಅವರೆಲ್ಲರೂ ಹುರಿದುಂಬಿಸಿದರು ಮತ್ತು ಮುಂಗೋಪದ ಬೆಕ್ಕು ಅಪರೂಪದ ನಗುವನ್ನು ನೀಡಿತು. ರುಚಿಕರವಾದ ಟ್ರಿಪಲ್ ಸ್ಕೂಪ್ ಐಸ್ ಕ್ರೀಂ ನಂತರ ಟೂಟೋನ್ ಮತ್ತು ಸ್ನೋ ದಣಿದಿದ್ದರೂ ಸಂತೋಷದಿಂದ ಮನೆಗೆ ನಡೆದರು. ಅವರು ಅದ್ಭುತ ದಿನವನ್ನು ಹೊಂದಿದ್ದರು ಮತ್ತು ಹೊಸ ಸ್ನೇಹಿತನನ್ನು ಮಾಡಿಕೊಂಡರು. ಧೈರ್ಯವು ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಸಹಾಯ ಮಾಡುತ್ತದೆ. ನಾಯಕತ್ವವು ಇತರರನ್ನು ಪ್ರೇರೇಪಿಸುತ್ತದೆ ಮತ್ತು ದಯೆ ಮುಂಗೋಪದ ಹೃದಯಗಳನ್ನು ನಗುವಂತೆ ಮಾಡುತ್ತದೆ ಎಂದು ಅವರು ಕಲಿತರು.